ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಂಗಳ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮ ಒಂದು ಕೋಪ ಯಾವ ಥರ ಇರ್ತದೆ, ಯಾವ ವಿಷಯಕ್ಕೆ ನಿಮಗೆ ಕೋಪ ಬರ್ತದೆ ಜಾಸ್ತಿ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಮಂಗಳ ಅಂತ ಹೇಳಿದ್ರೆ ಅದು ನಿಮಗಂತೂ ಕೋಪ ಕ್ರೋಧಕ್ಕೆ ಕಾರಣ ಆಗುವಂಥ ಒಂದು ಗ್ರಹ ಅದು. ಈ ಮಂಗಳ ಗ್ರಹ ಇರೋ ಸ್ಥಾನದಂತೆ ನಿಮ್ಮ ಕೋಪ ಇರುತ್ತೆ ಸಾಮಾನ್ಯವಾಗಿ. ಅದು ಯಾವ ಥರ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದೇನಾದರೂ ಲಗ್ನ ಆಗಿ ಲಗ್ನದಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮಗೆ ನೀವೇ ಒಂಥರ ಕಿರಿಕಿರಿ ಮಾಡ್ಕೊತೀರಿ, ನಿಮ್ಮ ಮೇಲೆ ನಿಮಗೆ ಒಂಥರ ಕೋಪ ಬರ್ತದೆ ಅಂತ ಹೇಳ್ಬೋದು. ನಿಮ್ಮ ಕಾರಣದಿಂದೆಲ್ಲ ನೀವು ಕೋಪಕ್ಕೆ ನೀವೇ ಒಂದು ಸ್ವಂತ ಕಾರಣ ಹಾಕ್ತೀರಿ, ಯಾವಾಗಲೂ ಕೂಡ ಕೋಪದಲ್ಲಿ ಇರ್ತೀರಿ ಅಂತ ಹೇಳ್ಬೋದು. ಲಗ್ನದಿಂದ 2 ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮಗೆ ಫ್ಯಾಮಿಲಿ ಮೇಲೆ ಹೆಚ್ಚಾಗಿ ಕೋಪ ಬರ್ತದೆ, ಮತ್ತು ಮಾತಾಡೋಕ್ಕೂ ಕೂಡ ನಿಮಗೆ ಹೆಚ್ಚು ಕೋಪ ಬರ್ತದೆ. ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೆಚ್ಚು ಕೋಪ ಮಾಡ್ಬೋದು ನೀವು. 3ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ಸಹೋದರರ ಜೊತೆ ನಿಮಗೆ ಹೆಚ್ಚು ಜಗಳ ಆಗ್ಬೋದು, ಕಿರಿಕಿರಿ ಆಗ್ಬೋದು. ನಿಮ್ಮ ಸಹೋದರಿಯರು ಅಥವಾ ಅದರಲ್ಲೂ ಕಿರಿಯ ಸಹೋದರಿಯರು ಅಂದರೆ ತಮ್ಮ ತಂಗಿಯ ಮೇಲೆ ಹೆಚ್ಚು ಕೋಪ ಮಾಡ್ಕೋತೀರಿ. ಮತ್ತು ನೆರೆಹೊರೆಯವರ ಮೇಲೆ, ನಿಮ್ಮ ಮನೆಯವರ ಮೇಲೆ ಹೆಚ್ಚಾಗಿ ಕೋಪ ಮಾಡ್ಕೋತೀರಿ ನೀವು. ನಿಮ್ಮ ನೆರೆಹೊರೆಯವರ ಮೇಲೆ ಯಾವಾಗಲೂ ಒಂಥರ ಕೋಪ ಇದ್ದೇ ಇರ್ತದೆ ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ, ಲಗ್ನದಿಂದ 4ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ತಾಯಿ ಜೊತೆ ನೀವು ಹೆಚ್ಚು ಕೋಪ ಮಾಡ್ಕೋತೀರಿ, ನಿಮ್ಮ ತಾಯಿ ಜೊತೆ ಹೆಚ್ಚು ಕೋಪ ಮಾಡ್ಕೋತೀರಿ ಅಂತ ಹೇಳ್ಬೋದು. ಆಮೇಲೆ ಎಜುಕೇಷನ್ ಮಾಡುವಾಗ, ಪ್ರೈಮರಿ ಎಜುಕೇಷನ್ ಮಾಡುವಾಗ ಹೆಚ್ಚು ಕೋಪ ತೋರಿಸ್ಬೋದು 4ನೇ ಮನೆಯಲ್ಲಿ ಮಂಗಳಿದ್ದಾಗ. ನೆಕ್ಸ್ಟು ಲಕ್ಸುರಿ ಲೈಫ್ ವಿಷಯಕ್ಕೆ ಬಂದಾಗ ಕೂಡ ಒಂಥರ ಕೋಪ ಕಿರಿಕಿರಿ ಆಗ್ಬೋದು. 5ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ಜಾತಕದಲ್ಲಿ 5ನೇ ಮನೆಯಲ್ಲಿ ಮಂಗಳಿದ್ರೆ ನಿಮ್ಮ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರ್ತದೆ ನಿಮಗೆ. ಮಕ್ಕಳ ಮೇಲೆ ಪ್ರೀತಿ ಇದ್ದರೂ ಕೂಡ ಕೋಪ ಜಗಳ ಇದ್ದೇ ಇರ್ತದೆ. ಮತ್ತು ಎಜುಕೇಷನ್ ಮಾಡುವಾಗ ಈ PUC ಡಿಗ್ರಿ ಹಂತದಲ್ಲಿ ಒಂಥರ ಕಿರಿಕಿರಿ ಕೋಪ ಮೈಂಡಿಗೆ ಬರ್ಬೋದು. ಫ್ರೆಂಡ್ಸ್ ಮೇಲೂ ಕೂಡ ಕೋಪ ಬರುತ್ತೆ. 6ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ಶತ್ರುಗಳ ಮೇಲೆ ಹೆಚ್ಚು ನಿಮಗೆ ಕೋಪ ಬರ್ಬೋದು. ಶತ್ರುಗಳ ಮೇಲೆ ತುಂಬ ಹೆಚ್ಚಾಗಿ ಕೋಪ ಇರ್ತದೆ. ಮತ್ತು ಮಾವನ ಕಡೆಯವರ ಮೇಲೆ ಹೆಚ್ಚು ಕೋಪ ಇರುವಂಥ ಸಾಧ್ಯತೆ ಇರ್ತದೆ. ಮತ್ತು ಕೆಲಸ ಮಾಡುವಾಗ ಯಾರಿಗಾದರೂ ಸರ್ವಿಸ್ ಕೊಡುವಾಗ ಕೂಡ ಹೆಚ್ಚು ಕೋಪ ಬರ್ತದೆ. 7ನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ಇದು ನಿಮ್ಮ ಸಂಗಾತಿ ಮೇಲೆ, ನಿಮ್ಮ ಗಂಡ ಅಥವಾ ಹೆಂಡತಿ ಮೇಲೆ ನಿಮಗೆ ಹೆಚ್ಚು ಕೋಪ ಬರ್ತದೆ. ಮತ್ತು ಸಾರ್ವಜನಿಕರ ಮೇಲೆ ಕೂಡ ಹೆಚ್ಚು ಕೋಪ ಮಾಡ್ತೀರಿ ನೀವು. ಸಾರ್ವಜನಿಕ ವಲಯದಲ್ಲಿ ಕೂಡ ಕೋಪ ಇರ್ತದೆ. 8ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ಇದು ಅಕಾರಣವಾಗಿ ನಿಮಗೆ ಕಾರಣ ಇಲ್ಲದೇ ಕೋಪ ಬರುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಕೋಪ ತುಂಬ ಒಂದು ಗಂಭೀರ ವಿಷಯಕ್ಕೆ ಗಂಭೀರವಾಗಿ ತಿರುಗ್ಬೋದು. ಆ ಕಾರಣ ನೀವು ಸ್ವಲ್ಪ ಹೆಚ್ಚು ಜಾಗ್ರತೆಯಿಂದ ಇರಬೇಕಾದ ಅಗತ್ಯ ಇದೆ. ಇಲ್ಲಿ 9ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ತಂದೆ ಮೇಲೆ ಹೆಚ್ಚು ಕೋಪ ಬರ್ಬೋದು. ಟ್ರಯಲ್ ಮಾಡುವಾಗ ಕೂಡ ಹೆಚ್ಚು ಕೋಪ ಬರ್ಬೋದು. ಮತ್ತು ಧಾರ್ಮಿಕತೆ ಬಗ್ಗೆ ಮಾತಾಡೋಕೆ ಕೂಡ ಹೆಚ್ಚು ಕೋಪ ಬರ್ಬೋದು. 10ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಹೆಚ್ಚು ಕೋಪ ಮಾಡ್ಬೋದು. ನಿಮ್ಮ ಕೋವರ್ಕರ್ಸ್ ಜೊತೆ ಹೆಚ್ಚು ಕೋಪ ಮಾಡ್ಕೋಬೋದು. ತಂದೆಯ ಮೇಲೆ ಕೂಡ ಹೆಚ್ಚು ಕೋಪ ಮಾಡ್ಕೋಬೋದು. ಸಮಾಜದಲ್ಲಿ ಕೂಡ ಹೆಚ್ಚು ಒಂಥರ ಕೋಪ ಕಿರಿಕಿರಿ ಸ್ವಲ್ಪ ಇರ್ತದೆ. 11ನೇ ಮನೆಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಜೊತೆ ಹೆಚ್ಚು ಕೋಪ ಮಾಡ್ಕೋತೀರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಕೋಪ ಮಾಡ್ಕೋತೀರಿ. ಮತ್ತು ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಕೂಡ ಹೆಚ್ಚು ಕೋಪ ಬರ್ಬೋದು. 12ನೇ ಮನೆಯಲ್ಲಿ ಮಂಗಳಿದ್ರೆ ಇದು ಕೂಡ ಅಕಾರಣವಾಗಿ ಕೋಪ ಬರ್ಬೋದು. ನಿಮ್ಮ ಕೋಪ ತುಂಬ ಒಂದು ಗಂಭೀರ ವಿಷಯಕ್ಕೆ ತಿರುಗ್ಬೋದು. ಮತ್ತು ದೂರ ಸ್ಥಳದಲ್ಲಿ ಹೆಚ್ಚು ಕೋಪ ಮಾಡಿಕೊಳ್ಳೋದು ಹೆಚ್ಚಾಗಿರ್ತದೆ. ಇದು ಮಂಗಳಿರೋ ಸ್ಥಾನದ ಪ್ರಕಾರ ನಿಮಗೆ ಬರುವಂಥ ಒಂದು ಕೋಪ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.